ಸಿದ್ದರಾಮಯ್ಯನವರ ಚಿಂತನೆ ಅದು ಮೊದಲು ಗ್ರಾಮಗಳು ಅಭಿವೃದ್ಧಿ ಆಗ್ಬೇಕು, ಗ್ರಾಮಗಳ ಬಗ್ಗೆ ಚಿಂತನೆ ಮಾಡಬೇಕು, ಹಳ್ಳಿ ಜನಗಳ ಬಗ್ಗೆ ವಿದ್ಯಾವಂತರಾಗ್ಲಿ ಅನ್ನೋದನ್ನ ಅವ್ರಿಗೆ ಮನದಟ್ಟು ಮಾಡ್ಕೊಡ್ಬೇಕು. ಮತ್ತೆ ಅವ್ರೇನ್ ಕೊಟ್ಟಂತ 5 ಗ್ಯಾರಂಟಿಗಳು ಜನಗಳು ತಲುಪ್ತಾ ಇದೆಯಾ ಅನ್ನೋದ್ರ ಬಗ್ಗೆ ನಾವು ಕೂಡ ಏನ್ ಪಂಚ ಗ್ಯಾರಂಟಿ ಸದಸ್ಯರು ಮಾಡಿದಾರೋ ಆ ಸದಸ್ಯರು ಒಳಗೂಡಿ ಈ ಜನಸೇವಾ ಸಂಘ ಕೆಲಸ ಮಾಡ್ತದೆ. ಸಿದ್ದರಾಮಯ್ಯ ಸಾಹೇಬರನ್ನ ಮೂರಲಿ ಬಂದೇ ತುಂಬಾ ಒಳ್ಳೆಯ ವಿಷಯ. ಒಂದು ಹಬ್ಬ ಮರಣ ಮೂರಲಿ ಸತ್ಯವನ್ನ ಒಬ್ಬ ಪ್ರಧಾನಿ ಮುಂದೆ ನುಡಿದಂತ ವ್ಯಕ್ತಿ ಇದ್ರೆ ಮಾನ್ಯ ಸಿದ್ದರಾಮಯ್ಯ. ಅದಕ್ಕೆ ಅವರ ಆದರ್ಶನ ಪಾಲನೆ ಮಾಡಿ ಎಲ್ಲರೂ ಆಗ್ಲಿ ಅವ್ರ ಏನ್ ಹೇಳ್ತಿದ್ರು ಅದನ್ನ ಸತ್ಯ ಹೇಳ್ತಾರೆ. ಈ ದೇಶದ ಖಜಾನೆ ಖಾಲಿ ಆಗ್ತಿದೆ ಅಂತ ಪ್ರಧಾನಿ ಹೇಳಿದ್ರು. ಇವತ್ತು ಈ ರಾಜ್ಯದ ತಲಾ ಆದಾಯ ಮೊದಲನೇದಾಗಿದೆ. ಹಿಂಗ್ ಸುಮ್ಮನೆ ಆಗ್ತದಾ? ಈ ದಿನ ಸನ್ಮಾನ್ಯ ಕರ್ನಾಟಕ ಕಂಡ ಧೀಮಂತ ನಾಯಕರು, ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರ ಹುಟ್ಟುಹಬ್ಬದ ಅಂಗವಾಗಿ ಕರ್ನಾಟಕ ರಾಜ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಜನಸೇವಾ ವೇದಿಕೆಯಿಂದ ಹುಟ್ಟುಹಬ್ಬವನ್ನ ಆಚರಣೆ ಮಾಡಬೇಕು ಅಂತೇಳಿ ನಮ್ಮ ಜನಸೇವಾ ವೇದಿಕೆ ತೀರ್ಮಾನ ಮಾಡಿ ಕಂಡೇಗೌಡಪುರ, ಕಿಚಡಿಗುಡಿ ತಾಲೂಕು ಕಂಡೇಗೌಡಪುರ ಆಯ್ಕೆ ಮಾಡಿ ಒಂದು ಗ್ರಾಮನ ಹೌದು, ಕಾಡಂಚಿನ ಗ್ರಾಮ ಅವರು ಹೇಳ್ತಾ ಇದ್ರು. ಈ ಹುಟ್ಟು ಹಬ್ಬವನ್ನ ಸಿಟಿಗಳಲ್ಲಿ ಎಲ್ಲರೂ ಆಚರಣೆ ಮಾಡ್ತಾರೆ, ಆದ್ರೆ ಕಾಡಂಚಿನ ಜನಗಳಿಗೆ ಅದ್ರ ಬಗ್ಗೆ ಗೊತ್ತಿರಲಿ, ಅರಿವಿರಲಿ. ಮತ್ತೆ ಸಿದ್ದರಾಮಯ್ಯ ಅವರು ಹುಟ್ಟುಹಬ್ಬ ಮತ್ತೆ ಅವರು ಕೊಟ್ಟಂತ ಗ್ಯಾರಂಟಿ ಯೋಜನೆಗಳು ಏನ್ ಕೊಟ್ಟಿದ್ರು ಅನ್ನೋದನ್ನು ಕಾಡಂಚಿನ ಜನಗಳಿಗೆ ಅರಿವಾಗಬೇಕು. ಈ ಗ್ರಾಮನ ಯಾಕೆ ಆಯ್ಕೆ ಮಾಡ್ಕೊಂಡಿದ್ವಿ ಅಂತಂದ್ರೆ ಹಿಂದೆ ಕೂಡ ಗ್ರಾಮ, ಇದಕ್ಕೆ ಮೂಲಭೂತ ಸೌಕರ್ಯಗಳು ಕಡಿಮೆ, ರಸ್ತೆ ಸೌಲಭ್ಯಗಳಿಲ್ಲ, ಸಾರಿಗೆ ಸೌಲಭ್ಯಗಳಿಲ್ಲ, ಮೂಲಭೂತ ಸೌಕರ್ಯಗಳು ಕಡಿಮೆ. ಇದು ಇಷ್ಟಾದ್ರೂ ಈಗ ಏನಾದ್ರು ಡೆವಲಪ್ಮೆಂಟ್ ಏನಾದ್ರು ಕಂಡಿದೆ ಅಂದ್ರೆ ಆರ್ ಸಾಹೇಬ್ರಿಂದ ಮತ್ತೆ ಅನಿಲ್ ಚಿಕ್ಕನಾಥ್ ಸಾಹೇಬ್ರಿಂದ. ಇಲ್ಲ ಸಿದ್ದರಾಮಯ್ಯನವರು ಸೆಂಟ್ರಲ್ ಹೋಗೋದಕ್ಕಿಂತ ಈ ರಾಜ್ಯದಲ್ಲಿ ಇರಬೇಕು, ಮುಖ್ಯಮಂತ್ರಿಗಳಾಗಿ ಮುಂದುವರಿಬೇಕು. ಈಗ ಕೊಟ್ಟ 5 ಗ್ಯಾರಂಟಿಗಳು ನಮಗೆ ಸಾಲ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚಿನ ಗ್ಯಾರಂಟಿಗಳನ್ನ ಕೊಟ್ಟು ಇದು ಸಮೃದ್ಧಿ ಮಾಡಲಿ ಅಂತ ಆ ತಾಯಿ ಚಾಮುಂಡೇಶ್ವರಿ ಬೇಡ್ಕೊಂಡು ಮತ್ತೆ ಸಿದ್ದರಾಮಯ್ಯನವರು ಸಹ ಈ ಸ್ಟೇಟ್ ಅಲ್ಲಿ ಇದ್ರೆ ಇನ್ನೂ ಉತ್ತಮ. ಯತೀಂದ್ರ ಸಿದ್ದರಾಮಯ್ಯ ಜನಸೇವಾ ವೇದಿಕೆಯಿಂದ ಶಾಸಕರಿಗಾಗಲಿ ಅಥವಾ ಈಗಿರ್ತಕ್ಕಂಥ ಸಂಸದರು ಸುನೀಲ್ ಬೋಸ್ ಅವರಾಗಲಿ ನಾವು ಒತ್ತಾಯ ಮಾಡೋದಷ್ಟೇ, ಈಗ ಆಗಿರ್ತಕ್ಕಂಥ ಡೆವಲಪ್ಮೆಂಟ್ ಕಡಿಮೆ, ಅಭಿವೃದ್ಧಿ ಕಡಿಮೆ ಈ ಗ್ರಾಮಕ್ಕೆ. ಮುಂದಿನ ಹಂತದಲ್ಲಿ ಬೇರೆ ಗ್ರಾಮಗಳಿಗಿಂತ ಹೆಚ್ಚಾಗಿ ಈ ಗ್ರಾಮಕ್ಕೆ ಅತಿ ವಿಶೇಷವಾದ ಕಾಳಜಿ ವಹಿಸಿ ಅಭಿವೃದ್ಧಿ ಮಾಡಬೇಕು ಅಂತ ಈ ಸಂಘದ ವತಿಯಿಂದ ಸಿದ್ದರಾಮಯ್ಯ ಸಾಹೇಬರ ಹುಟ್ಟುಹಬ್ಬದ ಪರವಾಗಿ ನಾವು ಇವತ್ತು ಅವ್ರನ್ನ ಒತ್ತಾಯ ಮಾಡ್ತಾ ಇದ್ದೀವಿ. ಬಹಳ ಖುಷಿ ಆಯ್ತು. ಇವತ್ತು ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯನವರ ಜನಸೇವಾ ವೇದಿಕೆಯಿಂದ ಬಹಳ ವಿಜೃಂಭಣೆಯಿಂದ ಹುಟ್ಟುಹಬ್ಬ ಆಚರಣೆ ಮಾಡಿ ಮಕ್ಕಳಿಗೆ ಪಾಠ್ಯ ಪುಸ್ತಕಗಳು ಮತ್ತೆ ಲೇಖನಿಗಳು ಮತ್ತೆ ಮಹಿಳೆಯರಿಗೆ ಸ್ಯಾರಿ ಮತ್ತೆ ಇತರ ಸಾಮಗ್ರಿಗಳನ್ನ ಕೊಟ್ಟಿದ್ದೇನೆ. ಈ ನಮ್ಮ ಬೈಪಾಸ್ ಮಂದಿರವರ ಅಧ್ಯಕ್ಷತೆಯಲ್ಲಿ ಇವತ್ತು ಬಹಳ ಅದ್ಭುತವಾಗಿ ನಡೀತು. ಮುಂದೆ ತಾಯಿ ಚಾಮುಂಡೇಶ್ವರಿ ಅವರಿಗೆ ಇನ್ನೂ ಹೆಚ್ಚಿನ ಹುಟ್ಟುದ ಹಬ್ಬ ಮುಂದಿನ 79ನೇ ವರ್ಷದಲ್ಲಿ ಮಾಡೋದಕ್ಕೂ ತಾಯಿ ಆಶೀರ್ವಾದ ಇರಲಿ ಅಂತ ಈ ಮೂಲಕ ಅವ್ರಿಗೆ ತಿಳಿಸಲು ಇಷ್ಟಪಡ್ತೀನಿ. ಹೌದು, ಕಾಡಂಚಿನ ಗ್ರಾಮ ಅವರು ಹೇಳ್ತಾ ಇದ್ರು ಈ ಹುಟ್ಟು ಹಬ್ಬವನ್ನ ಸಿಟಿಗಳಲ್ಲಿ ಎಲ್ಲರೂ ಆಚರಣೆ ಮಾಡ್ತಾರೆ, ಆದ್ರೆ ಕಾಡಂಚಿನ ಜನಗಳಿಗೆ ಅದ್ರ ಬಗ್ಗೆ ಗೊತ್ತಿರಲಿ, ಅರಿವಿರಲಿ. ಮತ್ತೆ ಸಿದ್ದರಾಮಯ್ಯನವರು ಹುಟ್ಟುಹಬ್ಬ ಮತ್ತೆ ಅವರು ಕೊಟ್ಟಂತ ಗ್ಯಾರಂಟಿ ಯೋಜನೆಗಳು ಏನ್ ಕೊಟ್ಟಿದ್ರು ಅನ್ನೋದನ್ನು ಕಾಡಂಚಿನ ಜನಗಳಿಗೆ ಅರಿವಾಗಬೇಕು. ಮುಂದಿನ ದಿನಗಳಲ್ಲಿ ಅವ್ರಿಗೆ ಏನಾರು ಒಂದು ಇಲ್ಲಿಂದ ಗ್ಯಾರಂಟಿ ಯೋಜನೆಗಳಲ್ಲಿ ಫಲಾನುಭವಿಗಳು ಸಿಗದೇ ಇದ್ರೆ ಸಿಗಂಗ್ ಮಾಡೋದಾಗ್ಲಿ, ಮತ್ತೆ ಇಲ್ಲಿಗೆ ಮೂಲ ಸೌಕರ್ಯಗಳು ಏನಾರು ಇಲ್ಲದೇ ಇದ್ರೆ ಸೌಕರ್ಯಗಳನ್ನು ಸುಧಾ ನಾವು ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಅದರಿಂದನೇ ಅವ್ರು ಕಾಡಂಚಿನ ಜಾಗನ ಆಯ್ಕೆ ಮಾಡ್ಕೊಂಡಿದ್ದೇನೆ. ಈ ಹುಟ್ಟುದ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಮಾಡಿದ್ದಾರೆ. ಅವ್ರಿಗೆ ಉತ್ಪೂರ್ವಕವಾದ ಧನ್ಯವಾದಗಳು. ನೋಡಿ, ಸಿದ್ದರಾಮಯ್ಯನವರು ಅನ್ನೋದೇ ಒಂದು ಶಕ್ತಿ. ಯಾವುದೇ ವಿಷಯ ಇರಲಿ ಮುಚ್ಚುಮರೆ ಇಲ್ಲ, ಎದೆದುರುಗಡೆನೆ. ನಿಮಗೆ ಒಂದು ಸಣ್ಣ ಎಕ್ಸಾಂಪಲ್ ಹೇಳಬೇಕು ಅಂದರೆ, ಮೊನ್ನೆ ನಡೆದಂಥ ಮೆಟ್ರೋ ಯೋಜನೆಯಲ್ಲಿ ಒಬ್ಬ ಪ್ರಧಾನಿಯವರು ಇರ್ತಾರೆ. ಆ ಪ್ರಧಾನಿ ಇದ್ದಾಗ ನಮ್ಮ ರಾಜ್ಯಕ್ಕೆ ತಮ್ಮಿಂದ ಅನ್ಯಾಯ ಆಗ್ತಾ ಇದೆ. ಮತ್ತು ತಾವು ಏನು ಮೆಟ್ರೋ ಯೋಜನೆಗೆ 50% ಅಂತ ಹೇಳಿದ್ರಿ, ಅದರಲ್ಲಿ ಬರೀ ನಿಮ್ಮದು 20% ಮಾತ್ರ ಬರ್ತಾ ಇದೆ, ನಮ್ಮದು 80% ಆಗ್ತಾ ಇದೆ. ಅದರಲ್ಲಿ ನಾನು 25,397 ಕೋಟಿ ನಾವು ರಾಜ್ಯದಿಂದ ಹಾಕಿದ್ದೀವಿ, ನೀವು ಕೇಂದ್ರದಿಂದ ಬರೀ 7,000 ಚಿಲ್ಲರೆ ಕೋಟಿ ಮಾತ್ರ ಕೊಟ್ಟಿದ್ದೀರಿ ಅಂತ. ಈ ದೇಶದಲ್ಲಿ ಸತ್ಯವನ್ನು ಒಬ್ಬ ಪ್ರಧಾನಿ ಮುಂದೆ ನುಡಿದಂತೆ ಯಾರ ವ್ಯಕ್ತಿ ಇದ್ದರೆ ಮಾನ್ಯ ಸಿದ್ದರಾಮಯ್ಯನವರು. ಅದಕ್ಕೆ ಅವರ ಆದರ್ಶನ ಪಾಲನೆ ಮಾಡಿ ಎಲ್ಲರೂ ಆಗಲಿ ಅವ್ರ ಏನು ಇರ್ತದೆ ಅದನ್ನು ಸತ್ಯ ಹೇಳ್ತಾರೆ. ಈ ದೇಶದ ಖಜಾನೆ ಖಾಲಿ ಆಗ್ತದೆ ಅಂತ ಈ ಪ್ರಧಾನಿ ಹೇಳಿದರು. ಇವತ್ತು ಈ ರಾಜ್ಯದ ತಲಾ ಆದಾಯ ಮೊದಲನೇದಾಗಿದೆ. ಹಿಂಗೆ ಸುಮ್ಮನೆ ಆಗ್ತದಾ? ಇವ್ರು ಕೊಟ್ಟಂಥ ಬಜೆಟ್ಗಳು ಮತ್ತು ಕೊಟ್ಟಂಥ ಗ್ಯಾರಂಟಿಗಳು
ಪ್ರತಿ ವ್ಯಕ್ತಿಗೂ ಸುಮಾರು 7 ಕೋಟಿ ಜನಗೆ ನಾವು ಕರ್ನಾಟಕದಲ್ಲಿ ಒಂದಲ್ಲ ಒಂದು ರೀತಿ ನಾವು ಪ್ರಯೋಜನಗಳನ್ನ ಪಡ್ಕೊತಾ ಇದ್ದೀವಿ. ಸುಮಾರು ನೀವು ಶಕ್ತಿ ಯೋಜನೆಯಲ್ಲಿ ನೋಡಬೇಕು, 500 ಕೋಟಿ ಟ್ರಿಪ್ ಮಾಡಿದ್ದಾರೆ ನಮ್ಮ ಮಹಿಳೆ, ನಮ್ಮ ಅಕ್ಕ ತಂಗಿಯರು, ನಮ್ಮ ತಾಯಿಯಂದಿರು. ಇದನ್ನೆಲ್ಲ ಈ ಯೋಜನೆಗಳು ಸ್ವತಂತ್ರ ಬಂದು 78 ವರ್ಷ ಆಗಿದ್ರು ಇಲ್ಲಿ ಗಂಟನೂ ಈ ಯೋಜನೆ ಕೊಡೋಕ್ಕೆ ಯಾರಿಗಾರು ಗೊತ್ತಿತ್ತಾ? ಒಂದು ಬಡಸ್ಥಾನದಲ್ಲಿ ಬಂದಂಥ ಈ ವ್ಯಕ್ತಿ ತನಗೆ ಗೊತ್ತಿತ್ತು ನನ್ನ ಹಸಿವಿದೆ ಅಂತ ಗೊತ್ತಾದ ಕಾರಣಕ್ಕೆ ತಲಾ 10 kg ಅಕ್ಕಿಯನ್ನು ಕೊಟ್ಟಿದ್ದೀನಿ. ಇವತ್ತು ಈ ಕರ್ನಾಟಕ ರಾಜ್ಯ ಸಮೃದ್ಧಿಪಡಿಸಿದ್ದಾರೆ. ಆ ತಾಯಿ ಚಾಮುಂಡೇಶ್ವರಿ ಅವರಿಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶಕ್ತಿ ಕೊಟ್ಟು ಮುಂದಿನ ದಿನಗಳಲ್ಲೂ ಮುಖ್ಯಮಂತ್ರಿಗಳಾಗಿ ಮುಂದುವರಿಯಲಿ ಅಂತ ಈ ಮೂಲಕ ಅವರಿಗೆ ಮನವಿ ಮಾಡ್ತೀವಿ. ಇಲ್ಲ ಸಿದ್ದರಾಮಯ್ಯನವರು ಸೆಂಟ್ರಲ್ಗೆ ಹೋಗೋದಕ್ಕಿಂತ ಈ ರಾಜ್ಯದಲ್ಲೇ ಇರಬೇಕು, ಮುಖ್ಯಮಂತ್ರಿಗಳಾಗಿ ಮುಂದುವರಿಬೇಕು. ಈಗ ಕೊಟ್ಟರೆ 5 ಗ್ಯಾರಂಟಿಗಳು ನಮಗೆ ಸಾಲ್ತಾ ಇಲ್ಲ. ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚಿನ ಗ್ಯಾರಂಟಿಗಳನ್ನ ಕೊಟ್ಟು ಇದನ್ನು ಸಮೃದ್ಧಿ ಮಾಡಲಿ ಅಂತ ಆ ತಾಯಿ ಚಾಮುಂಡೇಶ್ವರಿ ಬೇಡ್ಕೊಂತೀವಿ. ಮತ್ತು ಸಿದ್ದರಾಮಯ್ಯನವರು ಸುಧಾ ಈ ಸ್ಟೇಟಲ್ಲೇ ಇದ್ರೆ ಇನ್ನೂ ಉತ್ತಮ ನಮಗೆ. ನೋಡ್ರಿ, ಸಿದ್ದರಾಮಯ್ಯನವರ ಹವಾ ಇಡೀ ದೇಶದಲ್ಲೇ, ಇಡೀ ರಾಜ್ಯ ಅಲ್ಲ ಇಡೀ ದೇಶದಲ್ಲೇ ಹವಾ ಇದೆ. ಎಲ್ಲರೂ ಈಗ ಪತ್ರಿಕೋದ್ಯಮ ಮತ್ತು ನಿಮ್ಮ ವಾಹಿನಿ ಮುಖಾಂತರ ಎಲ್ಲರೂ ಜನ ನೋಡ್ತಿರ್ತಾರೆ ಯಾವ ರಾಜ್ಯದ ಮುಖ್ಯಮಂತ್ರಿಗಳು ಏನು ಕೆಲಸ ಮಾಡ್ತಾ ಇದ್ದಾರೆ ಅಂತ. ಇರೋ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಹೆಚ್ಚಿನ ಕೆಲಸಗಳು ಮತ್ತು ತಲಾ ಆದಾಯದಲ್ಲಿ ಫಸ್ಟು ಮತ್ತು ಈ ಕೊಟ್ಟಂಥ ಗ್ಯಾರಂಟಿಗಳು 6 ತಿಂಗಳಲ್ಲಂತ ಕೊಟ್ಟು ಎಲ್ಲ 7 ಕೋಟಿ ಜನರಿಗೂ ಒಂದಲ್ಲ ಒಂದು ರೀತಿ ಪ್ರಯೋಜನಗಳಾಗ್ತಿದೆ. ಆ ರೀತಿ ಬೇರೆಯವರು ಮಾಡೋದಕ್ಕೆ ಕಾಪಿ ಮಾಡ್ತಾ ಇದ್ದಾರೆ. ಅದರಿಂದ ಅವರು ಎಲ್ಲ ಕಡೆಯೂ ಹೀರೋ ಆಗೇ ಇರ್ತಾರೆ. ಈ ದಿನ ಸನ್ಮಾನ್ಯ ಕರ್ನಾಟಕ ಕಂಡ ಧೀಮಂತ ನಾಯಕರು, ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರ ಹುಟ್ಟುಹಬ್ಬದ ಅಂಗವಾಗಿ ಕರ್ನಾಟಕ ರಾಜ್ಯ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಜನಸೇವಾ ವೇದಿಕೆಯಿಂದ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು ಅಂತೇಳಿ ನಮ್ಮ ಜನಸೇವಾ ವೇದಿಕೆ ತೀರ್ಮಾನ ಮಾಡಿ ಕನ್ಯಾಗುಂಡಪುರ, ಕಿಚಡಿಗುಡ್ಡ ತಾಲೂಕು ಕನ್ಯಾಗುಂಡಪುರನ ಆಯ್ಕೆ ಮಾಡಿ ಒಂದು ಗ್ರಾಮನ ಅಲ್ಲಿ ಆಚರಣೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಈ ಒಂದು ಸಭೆಗೆ ಬಂದು ರಾಜ್ಯದ ಮೂಲೆ ಜಿಲ್ಲೆಗಳಿಂದ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂಥ ಎಲ್ಲರಿಗೂ ಕೂಡ ಮೊದಲನೇದಾಗಿ ಧನ್ಯವಾದಗಳನ್ನ ತಿಳಿಸ್ತಾ, ಈ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿಗೆ 78ನೇ ವರ್ಷದ ಹುಟ್ಟುಹಬ್ಬ ಶುಭಾಶಯಗಳನ್ನ ಆ ದೇವರು ಚಾಮುಂಡೇಶ್ವರಿ ಆಯುಷ್ ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚು ಕಾಲ ಸಮಾಜದ ಸೇವೆಯನ್ನು, ರಾಜ್ಯದ ಸೇವೆಯನ್ನು, ದೇಶದ ಸೇವೆಯನ್ನು ಮಾಡಲಿ ಅಂತೇಳಿ ಚಾಮುಂಡೇಶ್ವರಿ ಪ್ರಾರ್ಥನೆ ಮಾಡ್ತೀನಿ. ಈ ಗ್ರಾಮನ ಯಾಕೆ ಆಯ್ಕೆ ಮಾಡ್ಕೊಂಡ್ವಿ ಅಂತಂದರೆ ಇದು ಹಿಂದೆಂದೂ ಕೂಡ ಕುಗ್ರಾಮ. ಇದಕ್ಕೆ ಮೂಲಭೂತ ಸೌಕರ್ಯಗಳು ಕಡಿಮೆ, ರಸ್ತೆ ಸೌಲಭ್ಯಗಳಿಲ್ಲ, ಸಾರಿಗೆ ಸೌಲಭ್ಯಗಳಿಲ್ಲ, ಮೂಲಭೂತ ಸೌಕರ್ಯಗಳು ಕಡಿಮೆ. ಇದು ಇಷ್ಟಾದ್ರೂ ಈಗ ಏನಾದ್ರು ಡೆವಲಪ್ಮೆಂಟು ಏನಾದರೂ ಕಂಡಿದೆ ಅಂದರೆ ಆರ್ ಧ್ರುವಣ್ಣ ಸಾಹೇಬ್ರಿಂದ ಮತ್ತು ಅನಿಲ್ ಚಿಕ್ಕಮಾದು ಸಾಹೇಬ್ರಿಂದ. ಹಿಂದೇನು ಇವರು ಅನಿಲ್ ಚಿಕ್ಕಮಾದು ಸಾಹೇಬರು ಶಾಸಕರಾಗಿಂತ ಮೊದಲು ಇದರಲ್ಲಿ ಡೆವಲಪ್ಮೆಂಟೇ ಕಂಡಿರಲಿಲ್ಲ, ಅಭಿವೃದ್ಧಿನೇ ಕಂಡಿರಲಿಲ್ಲ. ಮತ್ತು ಹಿಂದೆ ಇದು ಚುನಾವಣಾ ಬಹಿಷ್ಕಾರವನ್ನು ಮಾಡಿದರು, ನಮ್ಮದು ಈ ಗ್ರಾಮಕ್ಕೆ ಯಾವುದೇ ಮೂಲಭೂತ ಸೌಕರ್ಯ ಇಲ್ಲ ಅಂತೇಳಿ. ಆಗ ಆರ್ ಧ್ರುವಣ್ಣ ಸಾಹೇಬರು, ಅನಿಲ್ ಚಿಕ್ಕಮಾದು ಸಾಹೇಬರು ಒಟ್ಟಿಗೆ ಈ ಗ್ರಾಮಕ್ಕೆ ಭೇಟಿ ನೀಡಿ ಈ ಗ್ರಾಮದ ಎಲ್ಲ ಮೂಲಭೂತ ಸೌಕರ್ಯಗಳನ್ನ ಎಲ್ಲ ಏನು ಕುಂದುಕೊರತೆಗಳಿದೆ ಅದನ್ನು ನಾನು ಖುದ್ದು ನಿಂತು ಮಾಡ್ತೀನಿ ಅಂತೇಳಿ ಭರವಸೆ ಕೊಟ್ಟು ಚುನಾವಣಾ ಪ್ರಕ್ರಿಯೆಯನ್ನು ಮುಂದುವರಿಸಿದ್ರು. ಹಾಗೆಯೇ ಕೂಡ ಈಗ ಕಲ್ಲಳ್ಳಿಯಿಂದ ಕಂಡಗೊಂಡಪುರ ಮಾರ್ಗವಾಗಿ ಒಂದು ರಸ್ತೆ ಈಗಾಗಲೇ ಡಾಂಬರೀಕರಣ ಆಗಿದೆ. ಇನ್ನು ಕ್ಯಾತ್ನಳ್ಳಿ ಮಾರ್ಗದಿಂದ ಕಂಡಗೊಂಡಪುರ ಭಾಗ ಇರ್ತಕ್ಕಂಥ ರಸ್ತೆ ಈಗ ಶೀಘ್ರದಲ್ಲೇ ಅಮೌಂಟ್ ಅದು ಈಗ ಸರ್ಕಾರದಿಂದ ಎಲ್ಲ ಸ್ಯಾಂಕ್ಷನ್ ಆಗಿರೋದ್ರಿಂದ ಟೆಂಡರ್ ಒಂದು ಬಾಕಿ ಇದೆ, ಕೂಡಲೇ ಆಗುತ್ತೆ. ಮತ್ತು ಆರ್ ಧ್ರುವಣ್ಣ ಸಾಹೇಬ್ರಿಂದ ಈ ಗ್ರಾಮಕ್ಕೆ ಒಂದು ರಸ್ತೆ ಡಾಂಬರೀಕರಣ ಆಗಿತ್ತು. ಮತ್ತು STP ಯೋಜನೆಯಿಂದ ಶಾಸಕರು ಮುಂದಿನ ಹಂತದಲ್ಲಿ ಅನುದಾನವನ್ನು ಕೊಡ್ತೀನಿ, ಈ ಗ್ರಾಮನ ಡೆವಲಪ್ಮೆಂಟ್ ಮಾಡ್ತೀವಿ ಅಂತೇಳಿ ಭರವಸೆ ಕೊಟ್ಟಿದ್ದಾರೆ. ಅವರು ಈ ಗ್ರಾಮದ ಜನಗಳ ಒತ್ತಾಯದಿಂದ ಅಥವಾ ಈ ಯತೀಂದ್ರ ಸಿದ್ದರಾಮಯ್ಯ ಜನಸೇವಾ ವೇದಿಕೆಯಿಂದ ಶಾಸಕರಿಗಾಗಲಿ ಅಥವಾ ಈಗಿರ್ತಕ್ಕಂಥ ಸಂಸದರು ಸುನಿಲ್ ಬೋಸ್ ಅವ್ರಿಗಾಗಲಿ ನಾವು ಒತ್ತಾಯ ಮಾಡೋದಿಷ್ಟೇ, ಈಗ ಆಗಿರ್ತಕ್ಕಂಥ ಡೆವಲಪ್ಮೆಂಟು ಕಡಿಮೆ, ಈ ಅಭಿವೃದ್ಧಿ ಕಡಿಮೆ ಈ ಗ್ರಾಮಕ್ಕೆ. ಮುಂದಿನ ಹಂತದಲ್ಲಿ ಬೇರೆ ಗ್ರಾಮಗಳಿಗಿಂತ ಹೆಚ್ಚಾಗಿ ಈ ಗ್ರಾಮಕ್ಕೆ ಅತಿ ವಿಶೇಷವಾದ ಕಾಳಜಿಯನ್ನು ವಹಿಸಿ ಅಭಿವೃದ್ಧಿ ಮಾಡಬೇಕು ಅಂತ ಈ ಸಂಘದ ವತಿಯಿಂದ ಸಿದ್ದರಾಮಯ್ಯ ಸಾಹೇಬರು ಹುಟ್ಟದ ಪರವಾಗಿ ನಾವು ಇವತ್ತು ಅವ್ರನ್ನ ಒತ್ತಾಯ ಮಾಡ್ತಾ ಇದ್ವಿ. ಇಲ್ಲ, ಇದು ಒಳ್ಳೆ ಪ್ರಶ್ನೆನೇ ಕೇಳಿದ್ರಿ. ನಾವು ಸಂಘ ಉದ್ಘಾಟನೆ ಮಾಡುವಾಗ ಅಥವಾ ಈ ಸಂಘ ಮಾಡಬೇಕು ಅಂತಂದಾಗ ನಾವು ಯಾರನ್ನ ನೀವು ಸದಸ್ಯರಾಗಿ, ಡೈರೆಕ್ಟರ್ ಆಗಿ, ಇನ್ನೊಂದಾಗ್ರಿ ಅಥವಾ ಗೌರವಾಧ್ಯಕ್ಷರಾಗಿ ಬನ್ನಿ ಇದನ್ನು ಮಾಡೋಣ ಅಂತಂದಾಗ ಅವರು ಇದೇ ಪ್ರಶ್ನೆಯನ್ನು ಕೇಳಿದರು. ಇದು ಎಷ್ಟು ದಿನ ಕಂಡಿರ್ತದೆ, ಕೆಲವು ಸಂಘ ಸಂಸ್ಥೆಗಳು ಕರೆಕ್ಟಾಗಿ ನಡೆಯಲ್ಲ, ಗೊಂದಲಮಯವಾಗಿ ಅರ್ಧಕ್ಕೆ ನಿಂತೋಗ್ತಾವೆ ಅಂತ ಹೇಳಿದರು. ನಾವು ಇದನ್ನ ಈಗ 5ನೇ ಕಾರ್ಯಕ್ರಮ ನಾವು ಮಾಡ್ತಾ ಇರೋದು. ಹಿಂದೆ ಎಲ್ಲ ಸುಮಾರು ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ ನಾವು.
ಎಲ್ಲ ಕಾರ್ಯಕ್ರಮಗಳು ಕೂಡ ಚೆನ್ನಾಗಿ ಮೂಡಿ ಬಂದಿದೆ. ಎಲ್ಲ ಜನಪರ ಕೆಲಸಗಳೇ ಆಗಿರತಕ್ಕಂಥ ಕೆಲಸ. ಈ ಕಣ್ಣಗಣಪುರದಲ್ಲಿ ಇವತ್ತು ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀವಿ, ಒಂದು ಸಿದ್ದರಾಮಯ್ಯ ಸಾಹೇಬ್ರ ಹುಟ್ಟಿದಬ್ಬನ ಮೈಸೂರು ಭಾಗದಲ್ಲಿ ಪಟ್ಟಣ ಅಥವಾ ನಗರಗಳಲ್ಲಿ ಆಚರಣೆ ಮಾಡ್ಬೋದಾಗಿತ್ತು. ಸಿದ್ದರಾಮಯ್ಯನವರ ಒಂದು ಚಿಂತನೆಯೇ ಅದು. ಮೊದಲು ಗ್ರಾಮಗಳು ಅಭಿವೃದ್ಧಿ ಆಗಬೇಕು, ಗ್ರಾಮಗಳ ಬಗ್ಗೆ ಚಿಂತನೆ ಮಾಡಬೇಕು, ಹಳ್ಳಿ ಜನಗಳ ಬಗ್ಗೆ ವಿದ್ಯಾವಂತರಾಗಲಿ ಅನ್ನೋದನ್ನ ಅವ್ರಿಗೆ ಮನದಟ್ಟು ಮಾಡಿಕೊಡ್ಬೇಕು. ಮತ್ತು ಅವ್ರು ಏನು ಕೊಟ್ಟಂಥ 5 ಗ್ಯಾರಂಟಿಗಳು ಜನಗಳು ತಲುಪ್ತಾ ಇದೆಯಾ ಅನ್ನೋದ್ರ ಬಗ್ಗೆ ನಾವು ಕೂಡ ಏನು ಪಂಚ ಗ್ಯಾರಂಟಿಗಳು ಸದಸ್ಯರು ಮಾಡಿದಾರೋ ಆ ಸದಸ್ಯರನ್ನು ಒಳಗೂಡಿ ಈ ಜನಸೇವಾ ಸಂಘ ಕೆಲಸ ಮಾಡ್ತದೆ. ಅವರ ಆಶಾಭಾವನೆನ ಸಿದ್ದರಾಮಯ್ಯನವರು ಅಂದ್ರೆ ಗೊತ್ತು, ಈ ಕರ್ನಾಟಕ ರಾಜ್ಯದ ಧೀಮಂತ ನಾಯಕರು. ಅವರ ಆಲೋಚನೆ ಹಿಂದುಳಿದವ್ರ ಪರ, ದಲಿತರ ಪರ, ಬಡವರ ಪರ ಎಲ್ಲ ಕಾರ್ಯಕ್ರಮಗಳನ್ನ ಮಾಡಿದವರು. ಆ ಯೋಜನೆಗಳಿಗೆ ನಾವು ಶಕ್ತಿ ಬೆನ್ನೆಲುಬಾಗಿ ನಿಂತು ಶಕ್ತಿ ತುಂಬುವಂಥ ಕೆಲಸ ಮಾಡ್ತೀವಿ. ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಜನಸೇವಾ ವೇದಿಕೆ ಇದರ ರಾಜ್ಯಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಸೇರಿ ನಿನ್ನೆ ಮತ್ತು ಮೊನ್ನೆಯಿಂದ ಯಾವ ರೀತಿ ಪ್ರೋಗ್ರಾಮ್ಗಳು ಮಾಡ್ಕೋಬೇಕು ಅಂತೇಳಿ ಡಿಸ್ಕಷನ್ ಆಗಿ ಕೊನೆಗೆ ನಮ್ಮ HD ಕೋಟೆ ತಾಲೂಕಿನ ಗಡಿ ಗ್ರಾಮವಂತ ಕೆಂಡೇಗೌಡನಪುರವನ್ನು ಆಯ್ಕೆ ಮಾಡಿದ್ದಾರೆ. ಬಟ್ ನಾವಿಲ್ಲಿ ಬಂದಾಗಲೇ ಗೊತ್ತಾಗಿದ್ದು ಒಂದು ಸಮಾಜಮುಖಿ ಕೆಲಸಗಳನ್ನ ನಮ್ಮ ಜನಸೇವಾ ವೇದಿಕೆಯವರು ಮಾಡ್ತಿದ್ದಾರೆ ಅಂತ. ಈ ವೇದಿಕೆಯಲ್ಲಿ ಆಗಮಿಸಿದ ಮೇಲೆ ಗೊತ್ತಾಗಿದ್ದು ಇಲ್ಲೆಲ್ಲ ಶಾಲಾ ಮಕ್ಕಳಿಗೆ ಬ್ಯಾಗ್ ವಿತರಣೆ, ಮಹಿಳೆಯರಿಗೆ ಸೀರೆ ವಿತರಣೆ ಮತ್ತು ಇಂಥ ಇವತ್ತಿನ ಕಾಲದಲ್ಲಿ ಸಿಟಿಲಿ ಎಷ್ಟು ಆಡಂಬರದಿಂದ ಖರ್ಚು ಮಾಡುವಂಥ ಕಾಲದಲ್ಲಿ 10 ಜನಗಳಿಗೆ ಅನುಕೂಲವಾಗುವಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಯತೀಂದ್ರ ಸಿದ್ದರಾಮಯ್ಯ ಜನಸೇವಾ ವೇದಿಕೆ ಎಲ್ಲ ಸದಸ್ಯರುಗಳು, ಅಧ್ಯಕ್ಷರುಗಳು ಮಾಡಿದ್ದಾರೆ. ಅದ್ರ ವಿಶೇಷವಾಗಿ ನಮ್ಮ ಬೈಪಾಸ್ ಮಂಜಣ್ಣವರು, ನಮ್ಮ ಮರುಸ್ವಾಮಿ ಅವರು, ಉಪಾಧ್ಯಕ್ಷರಂತ KVC ಮಂಜು ಅವರು ಎಲ್ಲರೂ ಸೇರಿ ಮಾಡಿದ್ದಾರೆ. ತುಂಬ ಖುಷಿಯಾದ ವಿಚಾರ ಸರ್. ನಾನು ಇಲ್ಲಿ ಭಾಗವಹಿಸೋದು ಭಾಳ ಖುಷಿಯಾಗಿದೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರ 78ನೇ ಹಬ್ಬವನ್ನು ಒಂದು ಕುಗ್ರಾಮದಲ್ಲಿ ಇಲ್ಲಿ ಓಟನ್ನು ಬಹಿಷ್ಕಾರ ಮಾಡಿದಂತಹ ಒಂದು ಊರು. ಆ ಊರಲ್ಲೇ ನಾವು ಈ ಕಾರ್ಯಕ್ರಮವನ್ನು ಇಟ್ಕೋಬೇಕು ಅಂತೇಳಿ ನಮ್ಮ ಐವೇ ಮಂಜಣ್ಣವರ ಅಧ್ಯಕ್ಷತೆಯಲ್ಲಿ ಯತೀಂದ್ರ ಸಿದ್ದರಾಮಯ್ಯವರ ಜನಸೇವೆ ವೇದಿಕೆಯ ಮೂಲಕವಾಗಿ ಇವತ್ತು ಇಲ್ಲಿ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡು ಆ ಕಾರ್ಯಕ್ರಮದ ಮೂಲಕವಾಗಿ ಏನು ಬ್ಯಾಗು ವಿತರಣೆ, ಸ್ಕೂಲ್ ಮಕ್ಕಳಿಗೆ ಬುಕ್ಸು, ಅದರ ಜೊತೆಲಿ ಹೆಣ್ಣು ಮಕ್ಕಳಿಗೆ ಸೀರೆಯನ್ನು ಕೊಡುವುದರ ಮೂಲಕವಾಗಿ ಈ ಬರ್ತಡೇಯನ್ನು ಆಚರಣೆ ಮಾಡಿದ್ದಾರೆ. ಅವರಿಗೆ ನಿಜವಾಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತೀನಿ ಮಂಜಣ್ಣವರಿಗೆ. ಈ ದಿವಸ ಕಂಡೇಗೌಡನಪುರ ಗ್ರಾಮದಲ್ಲಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಜನಸೇವಾ ಟ್ರಸ್ಟ್ ವತಿಯಿಂದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬೈಪಾಸ್ ಮಂಜುನಾಥ್ರವರ ನೇತೃತ್ವದಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಲಾಗಿದೆ. ಸಿದ್ದರಾಮಯ್ಯ ಸಾಹೇಬರು 40 ವರ್ಷ ರಾಜಕಾರಣದಲ್ಲಿ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಜನಸಾಮಾನ್ಯರ ಪರವಾಗಿ, ಬಡವರ ಪರವಾಗಿ ಆಡಳಿತವನ್ನು ಕೊಟ್ಟಿರ್ತಕ್ಕಂಥವ್ರು. ಹಾಗಾಗಿ ಅವರ ಹುಟ್ಟುಹಬ್ಬವನ್ನು HD ಕೋಟೆ ಈ ಗಡಿ ಭಾಗದಲ್ಲಿ, ಅದು ಬಡವರು ಇರ್ತಕ್ಕಂಥ ಈ ಒಂದು ಗ್ರಾಮದಲ್ಲಿ ಆಚರಣೆ ಮಾಡಬೇಕು ಅಂತ ಈ ಬಳಗದ ಅಧ್ಯಕ್ಷರಾಗಿರ್ತಕ್ಕಂಥ ಬೈಪಾಸ್ ಮಂಜುನಾಥ್ರವರು, ಮರುಸ್ವಾಮಿ ಅವರ ಪದಾಧಿಕಾರಿಗಳು ಚರ್ಚೆ ಮಾಡಿ ಇವತ್ತು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅಂದರೆ ಅಂಗನವಾಡಿ ಮಕ್ಕಳಿಗೆ ಮತ್ತು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಮತ್ತು ಬ್ಯಾಗ್ ಕೊಡುವುದರ ಮುಖಾಂತರ, ಜೊತೆಗೆ ಇಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಈ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲರೂ ಮಹಿಳೆಯರಿಗೂ ಕೂಡ ಸೀರೆಯನ್ನು ವಿತರಣೆ ಮಾಡಿ ಕೇಕನ್ನು ಕತ್ತರಿಸಿ ಇವತ್ತು ಡಾಕ್ಟರ್ ಸಿದ್ದರಾಮಯ್ಯ ಸಾಹೇಬರಿಗೆ ಶುಭವನ್ನು ಹಾರೈಸಿದ್ದಾರೆ. ಹಾಗಾಗಿ ಈ ರಾಜ್ಯದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಅವರು ಏನು ತಂದೆಯ ಹಾದಿಯಲ್ಲೇ ಸಾಗ್ತಾ ಇದ್ದಾರೆ. ಜೊತೆಗೆ ಅವರು ಕೂಡ ನನ್ನ ಬಯಕೆ ಏನು ಅಂತ ಅಂದರೆ ಅವರು ಈ ಸರ್ಕಾರದಲ್ಲೇ ಸಚಿವರಾಗಬೇಕು ಅಂತಕ್ಕಂಥದ್ದು ನನ್ನ ಆಸೆ ಆಗಿದೆ. ಜೊತೆಗೆ ಏನು ಶಕ್ತಿ ಮೀರಿ ಕೆಲಸವನ್ನು ಯತೀಂದ್ರ ಸಿದ್ದರಾಮಯ್ಯ ಅವರು ಈ ಜಿಲ್ಲೆಯಾದ್ಯಂತ ಪ್ರವಾಸವನ್ನು ಮಾಡ್ತಾ ಇದ್ದಾರೋ ಅದೇ ರೀತಿಯಲ್ಲಿ ತಂದೆ ಹಾದಿಯಲ್ಲೇ ಸಾಗ್ತಾ ಇದ್ದಾರೆ. ಇನ್ನೂ ಕೂಡ ಸಿದ್ದರಾಮಯ್ಯ ಸಾಹೇಬರಿಗೆ ಹೆಚ್ಚಿನ ಆಯುಸ್ಸು, ಆರೋಗ್ಯ ಮತ್ತು ಅಧಿಕಾರ ಭಾಗ್ಯ ಸಿಗಲಿ ಅಂತ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರ್ತೇನೆ. ಸಿದ್ದರಾಮಯ್ಯನವರ 78ನೇ ವರ್ಷದ ಹುಟ್ಟುಹಬ್ಬವನ್ನು ಗ್ರಾಮಾಂತರವಾದ ನಮ್ಮ HD ಕೋಟೆಯ ಗಡಿ ಭಾಗವಾದ ಕಂಡೇಗೌಡನಪುರದಲ್ಲಿ ಕರ್ನಾಟಕ ರಾಜ್ಯದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಜನಸೇವಾ ಸಂಘದ ವತಿಯಿಂದ ಆಚರಣೆ ಮಾಡ್ತಾ ಇರೋದು ತುಂಬ ಸಂತೋಷಕರವಾದ ವಿಚಾರ. ಆದರೆ ಈ ಹುಟ್ಟುಹಬ್ಬವನ್ನು ನಗರ ಪ್ರದೇಶಗಳಲ್ಲಿ ಆಚರಣೆ ಮಾಡೋದು ಹಾಗಾಗಿ ಸಿದ್ದರಾಮಯ್ಯ ಸಾಹೇಬ್ರದ್ದು ನಮ್ಮ ಊರಲ್ಲಿ ಬರ್ಡೇ ಹಂಚ್ಕೊಂಡ್ರೆ ನಮ್ಗೆ ತುಂಬ ಹೆಮ್ಮೆಯ ವಿಷಯ. ಒಂದು ಹಬ್ಬ ಮಾಡಿದಾಗ ನಮ್ಮ ಊರಲ್ಲಿ ಒಂದು ಗ್ರಾಮ ಅಂದ್ರೆ ಇಲ್ಲಿ ಏನು ಕೆಲಸ ಕಾರ್ಯಗಳು ಯಾವುದು ಏನೂ ಆಗಿಲ್ಲ ಇಲ್ಲಿವರೆಗೂ.
ಒಂದು ರಸ್ತೆ ಇರ್ಬೋದು, ಒಂದು ಬಸ್ ವ್ಯವಸ್ಥೆ ಇರ್ಬೋದು, ವಿದ್ಯುತ್ ಸಮಸ್ಯೆ ಆಗ್ಬೋದು. ಒಂದು ವಿದ್ಯುತ್ ಸಮಸ್ಯೆನೂ ಜನ ಹೇಳ್ಕೊಂಡ್ರೆ ಮಾಡೋಂಥವ್ರು ಯಾರೂ ಇಲ್ಲ ಇಲ್ಲಿ. ಆ ಥರ ಪರಿಸ್ಥಿತಿ ಆಗ್ಬಿಟ್ಟಿದೆ. ನಾವು ನಮ್ಮ ಸಾಹೇಬ್ರಿಗೆ ಹೋಗಿ ಸುಮಾರು ಸರಿ ಹೋಗಿ ಹೇಳ್ತಿದ್ದೀನಿ, ಹಿಂಗೆಲ್ಲ ಆಗ್ಬೇಕು ಸರ್, ನಮ್ಮ ಊರು ತುಂಬ ಅಭಿವೃದ್ಧಿ ಕಂಡಿಲ್ಲ, ಬಸ್ ವ್ಯವಸ್ಥೆ ಇಲ್ಲ, ರಸ್ತೆ ವ್ಯವಸ್ಥೆ ಇಲ್ಲ, ಈ ಊರುಗಳೆಲ್ಲ ತುಂಬ ಇದಾಗಿದೆ ನಮ್ಮ ಊರ ವ್ಯವಸ್ಥೆ, ಇದನ್ನು ಮಾಡಿಕೊಡಿ ಅಂತ ನಮ್ಮ ಅನಿಲ್ ಸಾಹೇಬ್ರ ಹತ್ರ ತುಂಬ ಸರಿ ಹೋಗಿ ಕೇಳಿದ್ದೀನಿ. ಈಗ ಆಗಿದ್ದ ರೋಡ್ನ ವ್ಯವಸ್ಥೆನ ಮಾಡಿ ಅಂತ ಒಪ್ಕೊಂಡಿದ್ದಾರೆ. ಅವ್ರ ಫೀಲ್ಡಲ್ಲಿ ಈ ರಸ್ತೆ ಒಂದು ಆಗಿತ್ತು, ಅದು ಬಿಟ್ಟರೆ ಏನು ಕೆಲಸ ಆಗಿಲ್ಲ. ಅದೊಂದು 20 ಲಕ್ಷ ರೂಪಾಯಿ ಒಂದು ರೋಡ್ ಹಾಕೊಟ್ರು, ಅದು ತುಂಬ ಫುಲ್ ಹಾಳಾಗೋಗಿದೆ. ನೋಡಿದಲ್ಲಿ ನೀವು ಬರ್ಬೇಕಾದ್ರೆ ಊರ ವ್ಯವಸ್ಥೆಯಲ್ಲಿ ಹೆಂಗಾಗಿದೆ ಅಂತ. ಇದರಿಂದ ನಾವು ಕೇಳ್ಕೊಳ್ಳೋದಿಷ್ಟೇ, ನಮ್ಮ ಊರು ಅಭಿವೃದ್ಧಿ ಆಗಬೇಕು. ನಮ್ಮ ಊರಿಗೆ ಒಂದು ಸ್ವಲ್ಪ MLAಗಳಲ್ಲಿ ನಮ್ಮ ಯತೀಂದ್ರನವರಲ್ಲಿ ಈಗ ಗಮನ ಇಟ್ಕೊಂಡು ನಮ್ಮ MLAರ್ಗಾರ ಹೇಳಿ ಒಂಚೂರು ನಮ್ಮ ಕೆಲಸಗಳನ್ನ ಮಾಡ್ಕೊಡ್ಬೇಕು ಅಂತ ನಾನು ಕೇಳ್ಕೊತೀನಿ. ಆಗ್ಲಿ ಅಂತ ಕೇಳ್ಕೊತೀವಿ. ನಾವು ಒಂದು ಹಬ್ಬ ಮಾಡ್ದಂಗೆ ಮಾಡಿದ್ವಿ. ಫಸ್ಟ್ ನಮ್ಗೆ ನಮ್ಮ ಊರಲ್ಲಿ ಆಗಿರೋದು ಯಾರ್ದು ಬರ್ತಡೇನ ಯಾವುದು ನಮ್ಮ ಊರಲ್ಲಿ MLAಗಳದ್ದು MP ಯಾವುದೂ ಆಚರಣೆ ಮಾಡಿಲ್ಲ. ಫಸ್ಟ್ ಮಾಡಿರೋದು ಇದೆ. ಇನ್ನು ನಮ್ಮ ಊರಲ್ಲಿ ಕುಂತ್ಕೊಂಡು ಮಾಡಬೇಕು ಅಂತ ಎಲ್ಲ ವ್ಯವಸ್ಥೆ ಮಾಡೋದಕ್ಕೆ ನಮ್ಮ ಊರು ಗ್ರಾಮಸ್ಥರೆಲ್ಲ ನಮ್ಮ ಊರಿಗೆ ಒಳ್ಳೆಯವ್ರು ಮಾಡೋ ಅನ್ಕೊಂಡು ಎಲ್ಲ ಒಂದು ಇದು ಮಾಡೋದಕ್ಕೆ ಮಾಡಿದ್ದೀವಿ. ನಮ್ಮ MLAರಿಗೆ ಒಂದೇ ನಾವು ಬೇಡ್ಕೊಳ್ಳೋದು, ಫಸ್ಟ್ ನಮ್ಮ ಊರ ಕಡೆ ಬಂದು ನೋಡಿ ಒಂದು ಕೆಲಸ ಕಾರ್ಯಗಳು ಮಾಡಿಕೊಡಿ ಸರ್, ಊರು ವ್ಯವಸ್ಥೆ ತುಂಬ ಹದಗೆಟ್ಟಾಗಿದೆ ಅಂತ ನಾವು ತುಂಬ ಈ ಮುಖಂಡ ನಾವು ಅವ್ರನ್ನ ಕೇಳ್ತಿದ್ದೀವಿ. ನಾವು ಕೇಳಿದೆ ಅಷ್ಟೇ, ನಮ್ಮನ್ನ ಕೇಳಬೇಡಿ ಸರ್, ನಮ್ಮ ಊರ ಗ್ರಾಮಸ್ಥರು ಯಾರು ಬರ್ತಾ ಇಲ್ಲ. ಹೋಗಿ ನಾನು ಮಾತ್ರ ಅವ್ರನ್ನ ಕೇಳ್ತಾ ಇದ್ದೀನಿ, ಆಯ್ತಣ್ಣ ಮಾಡ್ತೀವಿ ಅಂತ ಹೇಳ್ತಾರ. ಅದು ಬಿಟ್ಟು ಬೇರೆ ಏನು ಹೇಳ್ತಿಲ್ಲ. ಈಗ ಚೆನ್ನಾಗಿ ಮಳೆ ಬಿದ್ದ ಕರ್ಸಿ ಅಂತ ಶಾಸಕರು. ಮಳೆ ಬಿದ್ದೇ ಕರ್ಸ್ಬೇಕು. ವ್ಯವಸ್ಥೆ ಸ್ವಲ್ಪ ಮಳೆ ಬಿದ್ದರೆ ಆ ರೋಡಲ್ಲಿ ಈಗ ಅಂತೂ ಬರೋಕ್ಕಾಗಲ್ಲ. ಅಲ್ಲಿ ನಿಮ್ಮ ಕಾರ್ಗಳು ಬಂದ್ರೆ ಕಾರೆಲ್ಲ ಕುಂತದಲ್ಲಿ. ಆ ರೋಡ್ಗಿಂತ ಈ ರೋಡ್ ಇದೆಲ್ಲ ಇನ್ನೂ ಅಧ್ವಾನ ಆಗ್ಬಿಟ್ಟಿದೆ. ಆಮೇಲೆ ಊರು ಒಳ ಚರಂಡಿಗಳು ನೋಡಿ, ಒಂದು ರೋಡ್ ಆಗಿಲ್ಲ, ಏನಿಲ್ಲ. ಒಂದು ವಿದ್ಯುತ್ ಸಮಸ್ಯೆ ಏನಾಗಿದೆ ಅಂದ್ರೆ 3 ದಿನ ಸಪ್ಲೈ ವರ್ಕ್ ಇಲ್ಲ, ಮಾಡೋರೇ ಇಲ್ಲ. ಈಗ ಬರ್ಬೇಕಾದ್ರೆ ನಮ್ಮ MD ಕೂಡ ಮಾಡ್ಕೊಂಡು ಬಂದು ಅವ್ರು ತಕ್ಷಣ ರೆಡಿ ಮಾಡಿಸ್ತೀನಿ. ಈಗ ನಮ್ಮ ಅವ್ರಿಗೆ ಹೇಳ್ತಂದ್ರೆ ಅವ್ರಿಗೆಲ್ಲ ಫೋನ್ ಮಾಡಿ ಎಲ್ಲ ಇದು ಮಾಡಿದ್ರು. ಒಂದು ಹಿಂಗೆ ಸರ್ ನಮ್ಮ ಸಾಹೇಬ್ರ ಬರ್ಡೇ ಅನ್ಕೊಂಡಿವಿ ನಮ್ಮ ಊರಲ್ಲಿ. ಆ ಸಮಸ್ಯೆ ಇದೆ, ನಮ್ಮ ಊರು ಏನೂ ಆಗಿಲ್ಲ ಸರ್. ಒಂದು TC ಶಿಫ್ಟ್ ಮಾಡೋಕೆ ಒಂದು ಹೆಚ್ಚು ಕಡಿಮೆ ಒಂದು 2 ವರ್ಷದಿಂದ ನಮ್ಮ ಊರು ಮುಖಂಡರು ಕೇಳ್ತಾರ. 7 ವರ್ಷದಿಂದ ಒಬ್ರು ಬಲಿ ಒಬ್ರು ಏನು ಕೆಲಸ ಮಾಡ್ತಿಲ್ಲ ಅಂತ ಇವತ್ತು MD ಅಂದ ತಕ್ಷಣ ಫೋನ್ ತಗೊಂಡವರು ಆ ಊರಿಗೆ ಏನಾದ್ರು ಫಸ್ಟ್ ಅಟೆಂಡ್ ಮಾಡ್ರಿ ಹೋಗ್ಬಿಟ್ಟು ಅನ್ಕೊಂಡು ನಾನು ಬರ್ಬೇಕಾದ್ರೆ ಕೂಡ ಹೇಳಿದ್ದಾರೆ. ಇದ್ರ ಮುಖಾಂತರ ನಮ್ಮ MD ಅವ್ರಿಗೂ ತುಂಬ ನಾವು ಕೇಳ್ಕೊತೀವಿ. ವಿದ್ಯುತ್ ಸಮಸ್ಯೆ ತುಂಬ ಇದೆ ನಮ್ಮ ಊರಲ್ಲಿ, ಇದು ಮಾಡ್ಕೊಡ್ಬೇಕು ಸರ್ ಅಂತ ನಾನು ಕೇಳ್ಕೊತಿದ್ದೀನಿ ಅವ್ರನ್ನ. ನಾವು ಸಾಹೇಬ್ರ ಬರ್ಡೇ ಮಾಡಿದ ಮೇಕ ನಮ್ಮ ಊರ್ದು ಈ ಏನೇನು ಯೋಜನೆಗಳಿದೆ ಅದೆಲ್ಲ ಬಗೆಹರಿತ ತನಕ ನಾನು ತುಂಬ ನಮ್ಮ ಊರ್ ಗ್ರಾಮಸ್ಥರೆಲ್ಲ ಅಂದ್ಕೊಂಡಿದ್ದಾರೆ. ಈಗ ನೋಡ್ತಿರಲ್ಲ, ಅದು ನೀವೇ ಮದುವೆ ತೋರಿಸ್ಬೇಕು ಅವ್ರಿಗೆ. ಹಿಂಗಿದೆ ಸರ್ ನಮ್ಮ ಒಂದು ಉಗ್ರಾಮ, ಹಿಂಗ ಆ ಕಡೆಯಿಂದ ಲಾಸ್ಟ್ ಬಾರ್ಡ್ರ್ ಮೈಸೂರು, ಈ ಕಡೆಯಿಂದ ಕೋಟೆ ಬಾರ್ಡ್ರ್ ಲಾಸ್ಟು. ಒಂದು ರಸ್ತೆಗಳಿಲ್ಲ, ಹೋಗಕ್ಕೆ ಬಸ್ಗಳಿಲ್ಲ. ಈ ಸ್ಕೂಲ್ ಮಕ್ಕಳೆಲ್ಲ ನೋಡಿ, ಈಗ ಒಂದು 40-50 ಮಕ್ಳಿದ್ದಾರೆ, ಈಗ ಬರೀ 13 ಮಕ್ಳು ಬಂದಿರ ಸ್ಕೂಲ್ ಮಕ್ಕಳು. ಅಲ್ಲೊಂದು ರೋಡ್ ಒಂದು ಗ್ರಾಮಸ್ಥರೆಲ್ಲ ಸೇರಿ ನಾವು ಮೈಸೂರಲ್ಲಿ ಬರಲ್ಲ, ನಮಗೂ ಕೂಡ ಫೋನ್ ಮಾಡಿ ನಮ್ಮ ರೋಡ್ ವ್ಯವಸ್ಥೆ ಆಗಿದೆ ಅಂತ ಎಲ್ಲ ಪಂಡಾಕ ಅಂತ ಕಲ್ಯಾಣಿಂದ ಅಲ್ಲಿವರೆಗೂ ಒಂದು ರೋಡ್ ಮಾಡಿದ್ದಾರೆ ನಮ್ಮ ಗ್ರಾಮಸ್ಥರೇ ಪಂಡಾಕಂಡು. ಅದಕ್ಕೆ ನಮ್ಮ MLA ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದೀವಿ, ಇದ್ರ ಮುಖಾಂತರ ನಮ್ಮ ಊರಿಗೆ ಬಂದು ನೋಡಿ ದಯವಿಟ್ಟು ನಮ್ಮ ಕಷ್ಟಗಳನ್ನ ಅರ್ಸ್ಕೊಂಡು ಮಾಡಿಸ್ಕೊಡಿ ಸರ್ ಅಂತ ಕೇಳ್ತಾ ಇದ್ದೀನಿ. ಸರ್, ಇಲ್ಲಿನ ಈ ಒಂದು ಮೂಲಭೂತ ಸೌಕರ್ಯಗಳು ಇಲ್ಲಿನ ಸಾರ್ವಜನಿಕವಾಗಿ ಮುಕ್ತವಾಗಿ ಈ ಒಂದು ಗ್ರಾಮ ಏನು ಒಂದು ಕುಗ್ರಾಮದಲ್ಲಿ ಇವತ್ತು ಅಭಿವೃದ್ಧಿ ಆಗಬೇಕಾಗಿರೋದು ಕುಂಠಿತವಾಗಿದೆ. ಇವತ್ತು ಮಂಜುಳಾ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮನ ಈ ಅಭಿವೃದ್ಧಿ ಕೊಂಡೊಯ್ಯುವಂಥ ಕೆಲಸಗಳು, ಮೂಲಭೂತ ಸೌಕರ್ಯಗಳಿಗೆ ಆದ್ಯತೆಯನ್ನು ಕೊಡಬೇಕು. ಮಾನ್ಯ ಶಾಸಕರಾಗಿ ಮತ್ತು ಎಲ್ಲ ರೀತಿಯಲ್ಲೂ ಕುಂಠಿತ ಆಗಿರೋದ್ರಿಂದ ಸಮಸ್ಯೆಗಳು ಶೀಘ್ರದಲ್ಲೇ ಪರಿಹಾರ ಕೊಡುವಂಥದ್ದು ವ್ಯವಸ್ಥೆ ಬೇಕು. ಮತ್ತು ಶಾಲಾ ಶಿಕ್ಷಣ ವ್ಯವಸ್ಥೆಯಿಂದ ಹಿಡಿದು ಸಾಮಾಜಿಕ ಸಮಸ್ಯೆ ವ್ಯವಸ್ಥೆಗೆ ಒಂದು ಮುಖೇನವಾಗಿ ಇವತ್ತು ತಮ್ಮ ಮಾಧ್ಯಮದ ಮುಖೇನವಾಗಿ ನಾನು ಎಲ್ಲರಿಗೂ ಒಂದು ಆಗ್ರಹ ಮಾಡ್ತಾ ಇದ್ದೀನಿ. ಇದರ ಮೂಲಭೂತ ಸೌಕರ್ಯಗಳು ಕಲ್ಪಿಸ್ಕೊಡುವಂಥ ಹೆಚ್ಚಿನ ಒಂದು ಜವಾಬ್ದಾರಿ ತಗೊಂಡು ತನ್ನ ಸ್ಥಾನಮಾನವನ್ನು ತುಂಬಿ ಇವತ್ತು ಜನಪ್ರತಿನಿಧಿಗಳು ಆಯ್ಕೆ ಆಗಿರೋಂಥ ಒಂದು ಶಾಸಕರು ಏನಿದಾರೋ ಜನಪ್ರತಿನಿಧಿಗಳ ಆಯ್ಕೆಯನ್ನು ಸಾಮಾಜಿಕ ನ್ಯಾಯವನ್ನು ಹೆಚ್ಚಿಡಿಯಂಥ ಕೆಲಸನ ಮಾಡಬೇಕಾಗಿದೆ ಅನ್ನೋದು ನನ್ನ ಒತ್ತಾಯ. ಮತ್ತು ಒಂದು ಸಾಮಾಜಿಕ ಹೋರಾಟವಾಗಿ ಮತ್ತು ನ್ಯಾಯಯುತವಾದಂಥ ಇವತ್ತು ಯತೀಂದ್ರ ಸಿದ್ದರಾಮಯ್ಯ ಅವರ ಒಂದು ಈ ರಾಜ್ಯದಲ್ಲಿ ಏನು ಚಿಕ್ಕಾಣಿ ಹಿಡಿದಿದ್ದಾರೋ ಇಂಥ ಮೂಲಭೂತ ಕೊರತೆಗಳನ್ನು ನಿಭಾಯಿಸಿ ಸಾರ್ವಜನಿಕ ಮುಕ್ತವಾದಂಥ ಒಂದು ಸಂದೇಶನ ಕೊಟ್ಟು ಇವತ್ತು ಎಲ್ಲರೂ ಸಹಬಾಳ್ವೆಯಾಗಿ ಸರ್ವರಿಗೂ ಸಮಬಾಳು ಅನ್ನೋದನ್ನ ಒಂದು ಸಮಾನತೆಯನ್ನು ಸೃಷ್ಟಿ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಒತ್ತಾಯವಾಗಿದೆ. ಈ ಮಂಜಣ್ಣ ಅವರ ಒಂದು ಚಿಂತನೆ ಈ ಒಂದು ಸಾಮಾಜಿಕ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿ ಎಲ್ಲ ರೀತಿಯಲ್ಲೂ ಈ ಒಂದು ಎಲ್ಲ ಸರ್ವ ಜನಾಂಗದ ಒಂದು ಸಮಾನತೆ ಒಂದು ಕಾಪಾಡಬೇಕು ಅನ್ನೋದು ಇದು ಹಿತದೃಷ್ಟಿಯಿಂದ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಂಡೆ.